Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಗುರುಗಳು ಏನ್ ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ದೂರ ಇರಿ. ಸಾಕಷ್ಟು ಬಂಧನಗಳು ಇದೆ, ಅದರಿಂದ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಡಿಟಾಚ್ಮೆಂಟ್ ಎನರ್ಜಿ ಇದೆ, ಡಿಟಾಚ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸಾಕಷ್ಟು ಪರಿಸ್ಥಿತಿಗಳು ಮತ್ತೆ ವ್ಯಕ್ತಿಗಳು ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಒಂದಷ್ಟು ಎನರ್ಜಿ ಟ್ರಾಪಿಂಗ್ ಕೂಡ ಇದೆ. ಸೊ ಸ್ವಲ್ಪ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಸ್ ಇಂಪಾರ್ಟೆಂಟ್. ಅದನ್ನ ರಿಮೂವ್ ಮಾಡ್ಕೊಬೇಕು, ನೀವು ಮಾಡ್ಕೊಳ್ಳಿ. ನಿಮ್ಮನ್ನ ಯಾರು ಕಂಟ್ರೋಲ್ ಮಾಡೋದಕ್ಕೆ ಬಿಡಬೇಡಿ. ಮತ್ತೆ ಎಷ್ಟು ದಿನ ಅಂತ ಒಂದಲ್ಲ ಒಂದ್ ರೀತಿಯಲ್ಲಿ ಸ್ಟಕ್ ಎನರ್ಜಿಲಿ ಇರ್ತೀರಾ. ಸೊ ಯಾವ್ದ್ ನಿಮ್ಮ ಉಪಯೋಗಕ್ಕೆ ಇಲ್ವೋ ಅಥವಾ ಯಾವ್ದ್ ನಿಮ್ಗೆ ಅಗತ್ಯ ಇಲ್ವೋ ಅದನ್ನ, ಅಥವಾ ತುಂಬಾ ದಿವಸ ಆಯ್ತು ಅದನ್ನ ಉಪಯೋಗಿಸ್ತಾ ಇಲ್ಲ ಅಂದ್ರೆ ಅಂತ ವಸ್ತುಗಳನ್ನ, ಅಂತ ವ್ಯಕ್ತಿಗಳನ್ನೆಲ್ಲ ನಿಮ್ಮಿಂದ ದೂರ ಇಡಿ. ಪಂಚಭೂತಗಳು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಬಾಡಿ, ಮೈಂಡ್, ಸೋಲ್ ಎಲ್ಲವೂ ಕೂಡ ಅಲೈನ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ದೇಹದ ಸ್ಥಿತಿ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಎನ್ನುವಂಥದ್ದು ಕೂಡ ಇದೆ. ಸೊ ಗ್ರೋತ್ ಬರ್ತಾ ಇದೆ, ಒಂದಷ್ಟು ಸೋಲ್ ಜರ್ನಿ ಇದೆ. ಸೊ ಹಾಗಾಗಿ ಆ ಸೋಲ್ ಜರ್ನಿನ ಒಬ್ಬರೇ ಎದುರಿಸ್ಬೇಕು. ಧೈರ್ಯವಾಗಿ ಎದುರಿಸಿ. ನಿಮ್ಗೆ ಮಾರ್ಗದರ್ಶನ ಕೊಡೋದಕ್ಕೆ ಅಲ್ಲಲ್ಲಿ ಜನಗಳು ಇರ್ತಾರೆ, ನಿಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ ಅಷ್ಟೇ. ಸರಿಯಾದ ರೀತಿಲಿ ನೀವು ಹೊರಟಂತ ದಾರಿಯಲ್ಲಿ ಸಮಸ್ಯೆಗಳು ಎದುರಾದಾಗ ಸ್ವಲ್ಪ ಶಾಂತ ಚಿತ್ತದಿಂದ ಧ್ಯಾನಮಗ್ನರಾಗಿ ನೋಡಿದ್ರೆ ನಿಮ್ಗೆ ಅಲ್ಲಿ ಮಾರ್ಗದರ್ಶನ ತೋರಿಸೋರು ತುಂಬಾ ಎನರ್ಜಿ ವೈಸ್ ಕೂಡ ಕಾಣಿಸುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಶಕ್ತಿ ದೇವತೆ ನಿಮ್ಮ ಜಾಗೃತ ಅವಸ್ಥೆಯಲ್ಲಿ ಅಥವಾ ಜಾಗೃತ ಸ್ಥಿತಿಲಿ ಅಲ್ಲಿ ಇದ್ದಾಳೆ. ಅದು ನೀವು ಕಂಡ್ಕೊಂಡು ಆ ತಾಯಿಗೂ ಬಿಡುಗಡೆ ಮಾಡಬಹುದು, ನೀವು ಕೂಡ ಮುಂದಿನ ಹಾದಿನ ಸುಲಭವಾಗಿ ದಾಟಬಹುದು ಅನ್ನುವಂಥದ್ದು ಕೂಡ ಇದೆ. ಆಕ್ಚುಲಿ ಏನು ಒಂದು ಹೇಗೆ ಹೇಳೋದು ಅಂತ ನಂಗೆ ಗೊತ್ತಿಲ್ಲ. ಒಂದು ಸ್ಪಿರಿಚುವಲ್ ಜರ್ನಿಲಿ ಇರೋರಿಗಷ್ಟೇ ಇದು ಮಾಹಿತಿ ಇದೆ. ಒಂದು ಮಾಹಿತಿ ಸ್ಪಿರಿಚುವಲ್ ಜರ್ನಿಲಿ ಇರೋರಿಗೆ ಮಾತ್ರ ಇದೆ. ಏನು ಒಂದು ಅಗ್ನಿ ಅಂತ ಕಾಣಿಸ್ತಾ ಇದೆ, ಏನೊಂದು ಬೆಂಕಿ ಕಾಣಿಸ್ತಾ ಇದೆ, ಅದನ್ನ ದಾಟಿ ನೀವು ಮುಂದೆ ಹೋಗಕ್ ಆಗ್ತಾ ಇಲ್ಲ. ಆಕ್ಚುಲಿ ಆ ಬೆಂಕಿಲಿ ಒಬ್ಬ ವ್ಯಕ್ತಿ ಕೂತಿದ್ದಾರೆ. ಅವ್ರನ್ನ ಗಮನಿಸಿ ನೋಡಿ, ಅವ್ರನ್ನ ಮಾತಾಡ್ಸಿ, ಅವರಿಂದ ಒಂದ್ ರೀತಿ ಕಾನ್ವರ್ಸೇಷನ್ ತರ, ಮಾತುಕತೆ ತರ ನಡೆಯೋದು ಇದೆ. ಆ ತರ ನಡೆದ ಮೇಲೆ ನಿಮ್ಗೆ ಅಲ್ಲಿರುವಂತ ಸುತ್ತದ ವಾತಾವರಣದಲ್ಲಿ ನಿಮ್ಮ ಪ್ರಶ್ನೆಗೆ ಅಥವಾ ನಿಮ್ಗೆ ಅಂತಾನೆ ಆ ಸಿಚುವೇಶನ್ ಅಲ್ಲಿ ಬಂದು ಕೂತಿದೆ. ಸೊ ನೀವು ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿದ್ರೆ ಅದೊಂದ್ ರೀತಿ ಸೊಡಕು ತರನೋ ಅಥವಾ ಒಂದ್ ರೀತಿ ಫಜಲ್ಸ್ ತರನೋ ಅಥವಾ ಒಂದ್ ರೀತಿ ಒಗಟು ತರನೋ ಇದೆ. ಆ ಬೆಂಕಿ ಏನ್ ಕಾಣ್ತಿದೆ ಅದನ್ನ ನೀವು ಆ ವ್ಯಕ್ತಿ ಜೊತೆ ಮಾತಾಡಿ ಅದನ್ನ ಸರಿಪಡಿಸ್ಕೊಂಡ್ರೆ ಅವ್ರ ಪಾತ್ರೆಗಳು ಪತ್ರೆಗಳು ಮತ್ತೆ ಪತ್ರೆಗಳು ಮತ್ತೆ ಪಾತ್ರಗಳು ಈ ತರ ಏನೋ ಕೇಳಿಸ್ತಾ ಇದೆ. ಈ ತರದ್ದೇನೋ ಇದೆ. ಆ ವ್ಯಕ್ತಿನ ನೀವು ಸರಿಯಾದ ರೀತಿಯಲ್ಲಿ ಗಮನಿಸಿ ಆ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಂಡ್ರೆ ಆ ಬೆಂಕಿ ನಿಮ್ಗೇನು ಓನ್ಲಿ ಫಾರ್ ಸ್ಪಿರಿಚುವಲ್ ಜರ್ನಿಲಿ ಯಾರಿಗೋ ಇದು ಅಡ್ಡಿ ಆಗ್ತಾ ಇರೋದು ಸೋಲ್ ಪರ್ಪಸ್ ಅಲ್ಲಿ, ಅದು ನಿಮ್ಗೆ ಗೋಚರ ಆಗತ್ತೆ, ಅದು ದೂರ ಆಗತ್ತೆ. ಆಮೇಲೆ ನೀವು ಈಸಿಯಾಗಿ ಮುಂದುವರಿಬಹುದು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದು ಧ್ಯಾನಾಸಕ್ತರಾಗಿ ಒಂದು ಅಂತರ್ಗಣ್ಣು, ಒಳಗಣ್ಣು ಅಥವಾ ಸೂಕ್ಷ್ಮ ದೃಷ್ಟಿಕೋನದಿಂದ ನೀವು ನೋಡಿದಾಗ ಆ ಸಮಸ್ಯೆಗಳು ನಿಮ್ಗೆ ಪರಿಹಾರ ಏನಿದೆ ಅದು ನಿಮ್ಗೆ ಸುಲಭವಾಗಿ ಗೋಚರ ಆಗತ್ತೆ ಅನ್ನುವಂಥದ್ದು. ಜೊತೆಗೆ ನೀವು ಒಬ್ರೇ ಮಾಡ್ಬೇಕಿದು. ನೀವು ಇನ್ನೊಬ್ರಿಗೆ ಕೇಳ್ತೀನಿ, ಇನ್ನೊಬ್ರಿಗೆ ಹೇಳ್ತೀನಿ, ಅವ್ರ ಮುಖಾಂತರ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ಮಿಕ್ಕಿದ್ ನಿಮಗ್ ಬಿಟ್ಟಿದ್ದು. ಸೊ ವಾಪಸ್ ಬರೋಣ ನಾರ್ಮಲ್ ಆಗಿ ಇರೋಂತ ನಿಮ್ಮಂಥವ್ರ ಬಗ್ಗೆ. ಸೊ ಒಂದಷ್ಟು ಮಾರ್ಗದರ್ಶನ ನಿಮ್ಗೆ ಗುರುಗಳು ಕೊಡ್ತಾರೆ. ಯಾವ ದಾರಿಲಿ ಹೋಗ್ಬೇಕು, ಹೇಗ್ ಹೋಗ್ಬೇಕು, ಎದುರಿಗಿರುವಂತ ಆಪತ್ತನ್ನ ಹೇಗೆ ನಾವು ತಪ್ಪಿಸಬಹುದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾರೆ. ಒಂದಷ್ಟು ಬೆಂಕಿ ಅವಘಡಗಳು, ಕಾಡಿನಲ್ಲಿ ಬೆಂಕಿ ಹತ್ಕೊಳ್ಳುವಂತ ಸಾಧ್ಯತೆ ಇದೆ.
ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ನಿಮ್ಮ ಮನೆಯ ಅಥವಾ ನಿಮ್ಮ ಒಂದು ಹೊಲ ಗದ್ದೆ ಅಲ್ಲೇನಾದ್ರೂ ಬೆಳೆಗಳನ್ನ ಇಟ್ಟಿದ್ರೆ, ಆಹಾರಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಇಟ್ಟಿದ್ರೆ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವೊಬ್ರೇ ಹೋಗ್ಬೇಕು, ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಸ್ಟಕ್ ಎನರ್ಜಿನ ಫೀಲ್ ಮಾಡ್ತಿದ್ದೀರಾ. ಅದರಿಂದ ಹೊರಬರ್ಬೇಕು, ಒಂದಷ್ಟು ಏಳಿಗೆ ಬರ್ತಾ ಇದೆ, ಒಂದಷ್ಟು ನಿಮ್ಮ ಸೋಲಿಗೆ ಒಳ್ಳೇದಾಗುವಂಥದ್ದು, ನಿಮ್ಮ ಜೀವನಕ್ಕೆ ಒಳ್ಳೇದಾಗುವಂಥದ್ದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಗೇನ್ ಬೇಕೋ ಅದನ್ನ ಮಾತ್ರ ನಿಮ್ ಜೀವನದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಬೇಡದಿರೋದನ್ನೆಲ್ಲ ನಿಮ್ ಜೀವನದಿಂದ ದೂರ ಮಾಡಿ ಅನ್ನುವಂಥದ್ದು. ನೀವ್ ಒಂಟಿ ಅಲ್ಲ ಅನ್ನುವಂಥದ್ದು ಇದೆ. ಯಾವಾಗ್ಲೂ ನಿಮ್ಮ ಗುರುಗಳು ನಿಮ್ ಜೊತೆ ಒಂದಲ್ಲ ಒಂದ್ ರೀತಿಯಲ್ಲಿ ಇರ್ತಾರೆ. ಇವಾಗೂ ಕೂಡ ನಿಮ್ಮ ಗುರುಗಳು ನಿಮ್ಗೆ ಮಾರ್ಗದರ್ಶನ ಕೊಡೋದಕ್ಕೆ ಖಂಡಿತವಾಗ್ಲೂ ನಿಮ್ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ನಂಬಿಕೆ ಮತ್ತು ಭರವಸೆ ಅನ್ನೋದು ಇರ್ಲಿ. ಗುರುಗಳು ನಿಮ್ಗೆ ಒಂದಲ್ಲ ಒಂದ್ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಿದ್ದಾರೆ. ಜೊತೆಗೆ ನಿಮ್ಮೆಲ್ಲ ಭಯಗಳನ್ನ ಅವರಿಗೆ ಬಿಟ್ಕೊಟ್ಬಿಡಿ. ಅವರು ನಿಮ್ಗೆ ಸರಿಯಾದ ಒಂದು ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಪ್ರೆಸೆಂಟ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ಸೊ ನಾಳೆ ಅನ್ನೋದೆಲ್ಲ ಕನ್ಸು. ಇವತ್ತಿನ ಜೀವನ, ಇವತ್ತಿನ ಸಮಯ ಏನಿದೆ ಅದನ್ನ ಪರಿಪೂರ್ಣವಾಗಿ ಜೀವಿಸಿ ಅನ್ನುವಂಥದ್ದು ಇದೆ. ಫುಲ್ ಆಗಿ ನೀವು ನೀವಾಗಿರಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ನಾಳೆ ಮಾಡ್ಕೊಳ್ಳೋಣ, ನಾಳೆ ನೋಡ್ಕೊಳ್ಳೋಣ, ನಾಳೆ ನಾಳೆ ಅನ್ಕೊಂಡಿರ್ತೀರಾ. ಬರ್ತಾ ಬರ್ತಾ ತುಂಬಾ ಕ್ರಿಟಿಕಲ್ ಆಗತ್ತೆ ಇಡೀ ಪ್ರಪಂಚದ ಸನ್ನಿವೇಶಗಳು. ಹಾಗಾಗಿ ಸ್ವಲ್ಪ ನೀವು ಆದಷ್ಟು ಬೇಗ ನಿಮ್ಮ ಇವತ್ತಿನ ದಿನ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಸಿಂಗಲ್ಸ್ ಯಾರಿದ್ದೀರಾ ದಯವಿಟ್ಟು ಬೇಗ ಮದ್ವೆ ಆಗೋ ಇಚ್ಛೆ ಇದ್ರೆ ಬೇಗ ಪಟಾಫಟ್ ಅಂತ ಮದ್ವೆ ಆಗಿ ಚೆನ್ನಾಗಿರಿ. ಅದೆಷ್ಟು ಕರ್ಮ ಇದೆ. ಸೊ ಕರ್ಮ ಇಸ್ ಎವ್ರಿಥಿಂಗ್. ಸೊ ಒಂದಲ್ಲ ಒಂದ್ ರೀತಿಯಲ್ಲಿ ನಿಮ್ಮ ಕರ್ಮಗಳನ್ನ ರಿಲೀಸ್ ಮಾಡೋದಕ್ಕೆ ನಿಮ್ಮ ಗುರುಗಳು ಸತತವಾಗಿ ಪ್ರಯತ್ನನ ಪಡ್ತಿರ್ತಾರೆ. ಸೊ ಸದ್ಯಕ್ಕೆ ಒಂದಷ್ಟು ವಿಚಾರಗಳು ನಿಮ್ಗೆ ನಿಮ್ಮನ್ನ ಬಾಧಿತರಾಗಿ ಮಾಡ್ತಾ ಇರಬಹುದು ಅಥವಾ ಟೆನ್ಷನ್ ಕೊಟ್ಟಿರಬಹುದು. ಬಟ್ ಇಟ್ ಈಸ್ ಪಾರ್ಟ್ ಆಫ್ ಯುವರ್ ಲೈಫ್ ಜರ್ನಿ. ಒಂದಷ್ಟು ಇಂಪಾರ್ಟೆಂಟ್ ಕೆಲಸಗಳು ನಿಮ್ಮಿಂದ ಆಗ್ಬೇಕಾಗಿದೆ. ಹಾಗಾಗಿ ಗುರುಗಳು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಮುಖಾಂತರ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರಾಣು ಪಕ್ಷಿಗಳನ್ನ ಬಲಿ ಕೊಡೋದನ್ನ ನಿಲ್ಸಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಇಗ್ನೋರ್ ಮಾಡ್ಬೇಕು ನೀವು. ತುಂಬಾ ಎಲ್ರಿಗಿಂತ ಹೆಚ್ಚಿನ ನೋವಲ್ಲಿ ನೀವೇ ಇದ್ದೀರಾ. ಪ್ರಪಂಚದಲ್ಲಿರೋ ದುಃಖ ಎಲ್ಲ ನಿಮ್ಗೆ ಇದೆ. ಪ್ರಪಂಚದಲ್ಲಿ ಎಲ್ರು ಚೆನ್ನಾಗಿದ್ದಾರೆ, ನೀವು ಮಾತ್ರ ಕಷ್ಟದಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ ಅನ್ನುವಂಥ ಭ್ರಮೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸಾಕಷ್ಟು ಕಾನ್ಶಿಯಸ್ ಅಲ್ಲಿ ಇದ್ದೀರಾ. ಜೊತೆಗೆ ಎಲ್ಲೋ ಒಂದ್ ಕಡೆ ಜೀವನನ ಬಿಟ್ಕೊಡುವಂತ ಯೋಚನೆನ ಮಾಡ್ತಿದ್ದೀರಾ. ಬಿಟ್ಕೊಡ್ಬೇಡಿ, ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಒಳ್ಳೆತನ ಕೆಲವು ಸತಿ ಒಳ್ಳೇದಲ್ಲ. ಹಾಗಾಗಿ ತುಂಬಾ ಒಳ್ಳೆಯವರಾಗಿ ಇದ್ರೂನು ಕೆಲವು ಸತಿ ಸಮಸ್ಯೆಗಳು ಬರ್ತಾನೆ ಇರ್ತದೆ. ಅಂತಹ ತುಂಬಾ ಒಳ್ಳೆತನದಿಂದ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಉಪಯೋಗಕ್ಕೆ ಬರುವಂತ ವಿಚಾರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಚೇಂಜ್ ಬರ್ತಾ ಇದೆ. ಯಾವುದೂ ಶಾಶ್ವತ ಅಲ್ಲ. ಒಳ್ಳೇದು ಕೆಟ್ಟದ್ದು, ಕೆಟ್ಟದ್ದು ಒಳ್ಳೇದು ಸೈಕಲ್ ತರ ತಿರುಗ್ತಾನೆ ಇರುತ್ತೆ. ನಿಮ್ಮ ಜೀವನದಲ್ಲಿ ಯಾವುದು ಪರ್ಮನೆಂಟ್ ಇಲ್ಲ. ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದೆ. ಬಟ್ ಒಳ್ಳೆ ಬದಲಾವಣೆಗೋಸ್ಕರ ನಿಮ್ಮನ್ನ ನೀವು ತಯಾರು ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಇದೆ. ಸಾಕಷ್ಟು ಆಗ್ಲೇ ಹೇಳ್ದಂಗೆ ಬೇಡದಿರೋ ವ್ಯಕ್ತಿಗಳಿಂದ, ಬೇಡದಿರೋ ವಸ್ತುಗಳಿಂದ, ಬೇಡದಿರುವಂತ ವ್ಯಕ್ತಿತ್ವಗಳಿಂದ, ಬೇಡದಿರುವಂತ ಆಕ್ರಮಣಗಳಿಂದ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿ ಎನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮನಸ್ಸಿನ ನೋವು ದುಃಖಗಳನ್ನೆಲ್ಲ ನಿಮ್ಮಿಂದ ದೂರ ಮಾಡ್ಕೊಳ್ಳಿ. ಹಿಂದೆ ಏನಾಗಿತ್ತು ಬಿಟ್ಬಿಟ್ಟು ಮುಂದೆ ಏನ್ ಮಾಡಬಹುದು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತಾಳ್ಮೆ ಅನ್ನೋದು ಇರ್ಲಿ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಮೊದಲನೇದು, ಎರಡನೇದು,
ಮೂರನೇದು 3 ಮ್ಯಾಜಿಕ್ಕನ್ನ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಂಡಿರಿ. ಸೊ ಏನು ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಸಂಕಲ್ಪ, ಒಳ್ಳೆದೇ ಮಾತಾಡ್ತಿದ್ರೆ ಒಳ್ಳೆದೇ ಆಗತ್ತೆ. ಪಾಸಿಟಿವ್ ಆಗಿ ಇರಿ. 3ರಲ್ಲಿ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಫೇಸ್ ದ ಪೇನ್ ಅಂತ ಇದೆ. ಸೊ ಧೈರ್ಯವಾಗಿ ನೋವನ್ನ, ಕಷ್ಟಗಳನ್ನ ಎದುರಿಸಿ. ಕೆಲವು ಸಿಚುವೇಶನ್ ಅಥವಾ ಕೆಲವು ಎಕ್ಸ್ಪೀರಿಯನ್ಸ್ ನಿಮ್ಮನ್ನ ಬ್ಲಾಕ್ ಮಾಡೋದಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಕಷ್ಟ ಬಂದು ಅಂತ ನಿಮ್ಮನ್ನ ನೀವು ಸ್ಟಕ್ ಮಾಡಿ ಕುತ್ಕೊಂಬೇಡಿ. ಅದರಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸೊ ಏನೇ ಬಂದರೂ ಧೈರ್ಯವಾಗಿ ಎದುರಿಸಿ. ಎರಡನೇದು ಮಾಸ್ಟರ್ಸ್ ಮತ್ತೆ ನಿಮ್ಮ ಗುರುಗಳು ನಿಮ್ ಜೊತೆ ಯಾವಾಗ್ಲೂ ಇದ್ದಾರೆ. ಏನೇ ಬಂದ್ರು ನಗ್ನಗ್ತಾ ಇರಿ, ನಗ್ನಗ್ತಾ ಎದುರಿಸಿ ಅನ್ನುವಂಥದ್ದು ಇದೆ. ಗುರುಗಳು ನಿಮ್ಮನ್ನ ನೋಡಿ ನಕ್ಕಿದ್ರೆ ನಿಮ್ ಜೀವನ ಚೆನ್ನಾಗಿರುತ್ತೆ. ಗುರುಗಳು ನಿಮ್ಮನ್ನ ನೋಡ್ತಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ನೀವು ನಗ್ನಗ್ತಾ ಇರಿ. ಏನೇ ಸಮಸ್ಯೆ ಬಂದ್ರು, ಏನೇ ಒಳ್ಳೇದ್ ಕೆಟ್ಟದ್ದು ಏನೇ ಇದ್ರು ಜೀವನದಲ್ಲಿ ನಗ್ನಗ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಕನಸುಗಳ ಮುಖೇನ ಗುರುಗಳು ನಿಮ್ಮ ಜೊತೆ ಕನೆಕ್ಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಕನಸಿನ ಮುಖಾಂತರ ನಿಮ್ಗೆ ಸೂಚನೆಗಳನ್ನ ಕೊಡ್ತಾರೆ ಗುರುಗಳು ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಿ. ಚೆನ್ನಾಗಿ ನಿದ್ದೆ ಮಾಡಿದ್ರಷ್ಟೇ ಕನಸು ಬೀಳೋದಕ್ಕೆ ಸಾಧ್ಯ ಆಗೋದು. ನಿದ್ದೆ ಮಾಡಿ, ಒಳ್ಳೇದಾಗ್ಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.